ನಮಸ್ತೆ ವಿದ್ಯಾರ್ಥಿಗಳೇ, ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯ ಮುಂದಿನ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯ ಎರಡನೇ ಪಾರ್ಟನ್ನು ಮಾಡ್ತಾ ಇದ್ದೇನೆ. ಹಿಂದಿನ ಪಾರ್ಟ್ನಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೇನೆ. ಏನಾದರೂ ಡೌಟ್ಸ್ಗಳಿದ್ದರೆ ನೀವು ನನ್ನ ಹತ್ರ ಕೇಳ್ಬೋದು. ಹಾಗೆ ಇವತ್ತು ಎರಡನೇ ಪಾರ್ಟಿಗೆ ಮೂವ್ ಆಗ್ತಾ ಇದ್ದೇನೆ. ಎರಡನೇ ಪಾರ್ಟ್ ಅಂತ ಹೇಳಿದರೆ ಸೇಮ್ ಇರುತ್ತೆ, ಮತ್ತು ಕೆಲವೊಂದಿಷ್ಟು ಸಪ್ಲಿಮೆಂಟ್ರಿ ಕ್ವಶನ್ಸ್ಗಳನ್ನು ಮಾಡ್ತೇನೆ ನಾನು, ಇದೇ ಇರುತ್ತಾ. ಅದೇ ರೀತಿ ನಮ್ಮ ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224. ಹಾಗೆ ಇನ್ಸ್ಟಾಗ್ರಾಮ್ ID ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ ಅಂತಿದೆ, ಇದಕ್ಕೂ ಕೂಡ ನೀವು ಹೋಗಿ ಫಾಲೋ ಮಾಡ್ಬೋದು, ಆಯಿತಾ. ಅದೇ ರೀತಿ ಟ್ರಿಗ್ನೋಮೆಟ್ರಿ ಟೋಟಲ್ 5 ಮಾರ್ಕ್ಸಿಗೆ ಬರುತ್ತೆ. ಅದನ್ನು ಹಿಂದಿನ ಕ್ಲಾಸಲ್ಲಿ ನಾವು ಹೇಳಿದ್ದೇನೆ, 2+3 ಇರುತ್ತೆ. ಈ ಬಾರಿಯ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗಲೂ ಕೂಡ 2+3 ಇದೆ. ಸೊ ಟೋಟಲ್ 5 ಮಾರ್ಕ್ಸಿಗೆ ಬರುತ್ತೆ ಟ್ರಿಗ್ನೋಮೆಟ್ರಿಯಲ್ಲಿ. ಟ್ರಿಗ್ನೋಮೆಟ್ರಿ ಫಾರ್ಮುಲಾಸನ್ನು ಕೂಡ ಹೇಳಿದ್ದೇನೆ, ಅದನ್ನು ಕೂಡ ಲಿಸ್ಟ್ ಔಟ್ ಮಾಡಿದ್ದೇವೆ. ಅದರಲ್ಲಿ ಒಂದಿಷ್ಟು ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್, ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಕೊಸಿಕೆನ್ ಥೀಟಾ ಇಸ್ ಈಕ್ವಲ್ಸ್ ಟು ಹೈಪೋಟೆನಸ್ ಬೈ ಆಪೋಸಿಟ್, ಸೀಕೆನ್ ಥೀಟಾ ಇಸ್ ಈಕ್ವಲ್ಸ್ ಟು ಹೈಪೋಟೆನಸ್ ಬೈ ಅಡ್ಜಸೆಂಟ್, ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಆಪೋಸಿಟ್, ಯಾವುದಕ್ಕೆ ಯಾವುದು ರೆಸಿಪ್ರೋಕಲ್, ಸೈನಿಗೆ ಯಾವುದು ರೆಸಿಪ್ರೋಕಲ್, ಕೊಸೆಕ್ ರೆಸಿಪ್ರೋಕಲ್, ಕಾಸಿಗೆ ಸೀಕೆಂಟ್ ರೆಸಿಪ್ರೋಕಲ್, ಟ್ಯಾನಿಗೆ ಕಾಟ್ ರೆಸಿಪ್ರೋಕಲ್, ಇದೆಲ್ಲದನ್ನು ಆಲ್ರೆಡಿ ನಾನು ಹೇಳಿಕೊಟ್ಟಿದ್ದೇನೆ, ಆಯಿತಾ. ಹಾಗೆ ಟ್ಯಾನನ್ನು ನಾವು ಸೈನ್ ಬೈ ಕಾಸ್ ಅಂತ ಬರಿಬೋದು, ಕಾಟನ್ನು ಕಾಸ್ ಬೈ ಸೈನ್ ಅಂತ ಬರಿಬೋದು, ಇದನ್ನು ಕೂಡ ಹೇಳಿಕೊಟ್ಟಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಪ್ರೂವ್ ದ್ಯಾಟಲ್ಲಿ ಬರುತ್ತೆ ಇದು ಸೀಕೆನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಕಾಸ್ ಥೀಟಾ ಆರ್ ಕೊಸಿಕೆನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಸೈನ್ ಥೀಟಾ, ಇದು ಕೂಡ ಪ್ರೂವ್ ದ್ಯಾಟಲ್ಲಿ ಬರುತ್ತೆ. ಮತ್ತು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಗ್ಗೆ ಹೇಳಿದ್ದೇನೆ, ಇದು ಹೇಗೆ ನೆನ್ಪಿಟ್ಕೊಳ್ಳೋದು ಅದನ್ನು ಹೇಳಿದ್ದೇನೆ. ಈ ಐಡೆಂಟಿಟಿಗಳು ಎಲ್ಲಿ ಯೂಸ್ ಆಗುತ್ತೆ ಕೇಳಿದ್ರೆ ನಿಮಗೆ ಪ್ರೂವ್ ದ್ಯಾಟಲ್ಲಿ ಹೆಚ್ಚಿನ ಟೈಮಲ್ಲಿ ಯೂಸ್ ಆಗುತ್ತೆ, ಆಯಿತಾ. ಈಗ ಮುಂದಿನ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಸ್ಟೂಡೆಂಟ್ಸ್ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ನಾನು ಏನಾದರೂ ಫಾಸ್ಟ್ ಮಾಡ್ತೇನೆ ಅಂತ ಅನಿಸಿದ್ರು ಕೂಡ ಅದಕ್ಕೂ ಕೂಡ ಹೇಳ್ಬೋದು, ಫಾಸ್ಟ್ ಆಗ್ತದೆ ಸರ್ ಸ್ವಲ್ಪ ನಿಧಾನ ಮಾಡಿ ಅಂತ. ಯಾಕಂದರೆ ನಿಮಗೆ ಟೈಮ್ ಇಲ್ಲಲ್ಲ, ಈಗ ನೆಕ್ಸ್ಟ್ ನಿಮಗೆ ಸ್ಟೇಟ್ ಪ್ರಿಪ್ರೇಟರಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇರೋದು ನಾನು. ಫಾಸ್ಟ್ ಆಗ್ತಿದೆ ಅಂತ ಅನಿಸಿದರೆ ಹೇಳಿ, ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ. ನೆಕ್ಸ್ಟ್ ನೋಡಿ, ಫೈನ್ ದ ವ್ಯಾಲ್ಯೂ ಆಫ್ ಇಲ್ಲಿವರೆಗೆ ನಿನ್ನೆ ಮಾಡಿದ್ದೆ. ಇದನ್ನು ನೋಡಿ, ಫೈನ್ ದ ವ್ಯಾಲ್ಯೂ ಆಫ್ ಸೈನ್ 30 ಡಿಗ್ರಿ ಪ್ಲಸ್ ಟ್ಯಾನ್ 45 ಡಿಗ್ರಿ ಮೈನಸ್ ಕೊಸೆಕ್ 60 ಡಿಗ್ರಿ ಡಿವೈಡೆಡ್ ಬೈ ಸೀಕೆನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿ. ಇದೇನಿಲ್ಲ ನೋಡಿ, 30, 45, 60 ಇದೆಲ್ಲ ನಂಬರ್ ಬಂತಾ, ಆವಾಗಲೇ ನಿಮ್ಗೆ ಅರ್ಥ ಆಗಬೇಕು ಇದು ನಮ್ಮ ಟೇಬಲಲ್ಲಿದೆ ಅಂತ ಅರ್ಥ ಅಲ್ವಾ. ಸೈನ್ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ಈ ಟೇಬಲಿಂದ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು, ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಇಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಅಂಥ ಕಾಂಪ್ಲಿಕೇಶನ್ ಇರೋದಿಲ್ಲ ಇದರಲ್ಲಿ. ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಅಂತ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಸೈನ್ 30 ಡಿಗ್ರಿ, ಸೈನ್ 30 1/2 ಅಲ್ವಾ, ನಮ್ಗೆ ಗೊತ್ತಿದೆ ಅಲ್ವ ಅದು. ಸೊ ಸೈನ್ 30 ಇದ್ದಲ್ಲಿ 1/2 ಹಾಕ್ಬೋದಲ್ಲ. ಪ್ಲಸ್ ಟ್ಯಾನ್ 45 ನೋಡಿ, ಟ್ಯಾನ್ 45 ಅಂದರೆ 1 ಅಲ್ವಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಮೈನಸ್ ಕೊಸೆಕ್ 60 ಡಿಗ್ರಿ ಅಂದರೆ ಕೊಸಿಕೆಂಟ್ 60 2/√3 ಅಲ್ವಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ 30 ಅಂದರೆ 2/√3 ಎಗೇನ್ 2/√3 ಪ್ಲಸ್ ಕಾಸ್ 60 ಡಿಗ್ರಿ ಅಂದರೆ ಏನು, ಕಾಸ್ 60 ಅಂತ ಹೇಳಿದರೆ 1/2, ಅದಾದಮೇಲೆ ಪ್ಲಸ್ ಕಾಟ್ 45 ಅಂತ ಹೇಳಿದರೆ 1. ಆಯಿತು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಫಾರ್ಮುಲಾ ಯೂಸ್ ಆಯ್ತಲ್ಲ. ಇನ್ನು ನಿಮ್ಮ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂದರೆ ನಿಮಗೆ ಗೊತ್ತಿರೋ ಮ್ಯಾಥ್ಸನ್ನು ನೀವೀಗ ಇಲ್ಲಿ ಅಪ್ಲೈ ಮಾಡಬೇಕು. ನಿಮಗೆ ಗೊತ್ತಿರೋ ಮ್ಯಾಥ್ಸ್ ಅಂದರೆ ಈಗ ನಂಬರ್ಸ್ ಮೇಲ್ಗಡೆ ನೀವು ಆಟ ಆಡೋದು ಅಷ್ಟೇ. ಇಲ್ಲಿ ನೋಡಿ, 2 ನಂಬರ್ ಇದೆ, ಇಲ್ಲಿ ಇದು P/Q ಫಾರ್ಮಲ್ಲಿದೆ, 1/2 ಅನ್ನೋದು P/Q ಫಾರ್ಮಲ್ಲಿದೆ ಅಲ್ವಾ. ಸೊ ಇದು P/Q ಫಾರ್ಮಲ್ಲಿ ಇಲ್ಲ, ಆವಾಗ ಬೈ 1 ಅಂತ ತಗೊಂಡು ಫಸ್ಟ್ ಇವೆರಡನ್ನು ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಅಲ್ವಾ. ನೋಡಿ ಆವಾಗ ಏನಾಗುತ್ತೆ, 1 × 1 ಏನಾಗುತ್ತೆ 1 ಅಲ್ವಾ, ಪ್ಲಸ್ 2 × 1 ಏನಾಗುತ್ತೆ 2 ಡಿವೈಡೆಡ್ ಬೈ ಅಗೇನ್ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ, 2 × 1 2 ಮೈನಸ್ 2/√3 ಹೋಲ್ ಡಿವೈಡೆಡ್ ಬೈ. ಇಲ್ಲೂ ಹಾಗೆ ಮಾಡಿ, ಫಸ್ಟ್ ಇದನ್ನು ತೊಗೊಳ್ಳಿ, ಇದನ್ನೇ ಆ್ಯಸ್ ಇಟ್ ಇಸ್ ಹಾಗೆ ತೊಗೊಂಡಿದ್ದೆ ನಾನು, ಅದೇನೂ ಚೇಂಜಸ್ ಮಾಡಲಿಲ್ಲ. ಫಸ್ಟ್ 2 ನಂಬರ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 2 × 2 ಏನಾಗುತ್ತೆ 4 ಪ್ಲಸ್ 1 × √3 ಅಂತ ಹೇಳಿದರೆ √3 ಆಗುತ್ತೆ, ಡಿವೈಡೆಡ್ ಬೈ √3 × 2 ಏನಾಗುತ್ತೆ 2√3 ಆಗುತ್ತೆ. √3 × 2 ಅಂದರೆ √3 × 2 ಅಂತ ಬರೆದ್ರು ಓಕೆ, ಅಥವಾ 2√3 ಅಂತ ಬರೆದ್ರು ಓಕೆ, ನೋ ಪ್ರಾಬ್ಲಮ್. ಈಗ ನೋಡಿ ಎಗೇನ್ ನೋಡಿ, ಇದು P/Q ಫಾರ್ಮಲ್ಲಿದೆ, 1 + 2 3 ಆಗುತ್ತೆ. ಇಲ್ಲಿ P/Q ಫಾರ್ಮಲ್ಲಿದೆ, ಇದು P/Q ಫಾರ್ಮಲ್ಲಿದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಇಲ್ಲಿ 3 ಇದೆ, 1 + 2 3 3 × √3 3√3 ಅಲ್ವಾ. ಇಲ್ಲಿ ಮೈನಸ್ ಸೈನ್ ಇದೆ, ಅದನ್ನು ತಗೊಳ್ಳಿ. 2 × 2 4, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀನಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೇನೆ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೇನೆ, 2/√3 ಹೋಲ್ ಡಿವೈಡೆಡ್ ಬೈ. ಇಲ್ಲೂ ಹೇಗೆ ನೋಡಿ, ಇಲ್ಲಿ 1 ಇದೆ,
ಬೈ 1 ಅಂತ ತಗೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 1 ಇಂಟು ಸಮಥಿಂಗ್ ಅಂತ ಹೇಳಿದ್ರೆ ಸಮಥಿಂಗ್, ಅಲ್ಲಿ ಏನಿದೆ ನೋಡಿ 4 + √3 ಇದೆ. ಇಂಪಾರ್ಟೆಂಟು 1 ಇಂಟು 4 + √3, 4 + √3 ಹಾಗೆ ಉಳಿತದೆ. ಪ್ಲಸ್ ಎಗೇನ್ 1 ಇಂಟು 2√3, 2√3 ಅಲ್ವಾ, ಡಿವೈಡೆಡ್ ಬೈ 2√3 ಇಂಟು 1, 2√3. ಇಲ್ಲಿವರೆಗೆ ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ. ಇವಾಗ 2√3, 2√3 ಕ್ಯಾನ್ಸಲ್ ಮಾಡಿ. ಏನು ಉಳಿತದೆ ನೋಡಿ, ನಾನು ಈಚೆ ಕಡೆ ಬರಿತೇನೆ, ಇಲ್ಲೇ ಇದ್ದು ಕೆಳಗಡೆ ಬರೆದು ನೆಕ್ಸ್ಟ್ ಸ್ಟೆಪ್ಪನ್ನು ಆಚೆ ಕಡೆ ಬರಿತಾನೆ. ಇಲ್ಲಿ ಏನು ಉಳಿತದೆ 3√3 - 4 ಡಿವೈಡೆಡ್ ಬೈ 4 ಪ್ಲಸ್ ಇಲ್ಲಿ ನೋಡಿ ಇದು √3, ಇದು √3 ಅಲ್ವಾ, ಲೈಕ್ ಟರ್ಮ್ಸನ್ನು ಆ್ಯಡ್ ಮಾಡ್ಬೋದಲ್ಲ. ಇದು √3, ಇದು √3, ಇದ್ರ ಹೊರಗಡೆ 1 ಇದೆ ಅಂತ ಅರ್ಥ. ಇದ್ರ ಹೊರಗಡೆ ಏನೂ ಇಲ್ಲ ಅಂದರೆ 1, ಐ ಮೀನ್ ಇದ್ರ ಹೊರಗಡೆ 2 ಇದೆ, ಇದ್ರ ಹೊರಗಡೆ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. 1 + 2 ಏನಾಗುತ್ತೆ, ಇದು ಪ್ಲಸ್ ಹಾಕಿ, ಯಾಕಂದರೆ ಇಲ್ಲೂ ಪ್ಲಸ್ ಇರೋದು 3√3 ಅಲ್ವಾ. ಈಗ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋದಲ್ಲ, ಆಮೇಲೆ 4 ಕ್ಯಾನ್ಸಲ್ ಮಾಡೋದು, 3√3 ಕ್ಯಾನ್ಸಲ್ ಮಾಡೋದು, ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಆಯಿತಾ. ಇದು ಆ್ಯಕ್ಚುಲಿ ಇಲ್ಲಿಗೆ ಆನ್ಸರ್ ಆಗಿದೆ. ಬಟ್ ಯಾವತ್ತು ಡಿನಾಮಿನೇಟರ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಡಿನಾಮಿನೇಟರ್ಲಿ ರೂಟ್ ಇರಬಾರ್ದು. ನ್ಯೂಮರೇಟ್ರಲ್ಲಿ ರೂಟ್ ಇದ್ದರೆ ಓಕೆ ಫೈನ್, ಬಟ್ ಡಿನಾಮಿನೇಟ್ರಲ್ಲಿ ರೂಟ್ ಇರಬಾರ್ದು. ಆವಾಗ ನಾವು ಏನು ಮಾಡ್ತೇವೆ ಗೊತ್ತುಂಟಾ, ಇದಕ್ಕೆ ಡಿನಾಮಿನೇಟರ್ ರ್ಯಾಷನಲೈಸ್ ದ ಡಿನಾಮಿನೇಟರ್ ಮಾಡ್ತೇವೆ. ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂದರೆ ಮೀನಿಂಗ್ ಏನು ಹೇಳಿ, ಇದಕ್ಕೆ ಏನು ಮಾಡ್ತಾರೆ 4 + 3√3 ಇದೆಯಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದರೆ ಡಿನಾಮಿನೇಟರ್ ಅದನ್ನು ಆಪೋಸಿಟ್ ಸೈನಿಂದ ಮಲ್ಟಿಪ್ಲೈ ಮಾಡ್ತಾರೆ. ನಾನು ಅದನ್ನು ಇನ್ನೊಂದು ಪೇಪರಲ್ಲಿ ಮಾಡ್ತೇನೆ ನೋಡಿ, ಇಲ್ಲಿ ಮಾಡ್ತಾ ಇದ್ದೇನೆ. 3 + √3 - 4 ಇದೆಯಲ್ಲ, 3√3 - 4 ಇದೆಯಲ್ಲ, ಡಿವೈಡೆಡ್ ಬೈ ಇಲ್ಲೇನಿದೆ 4 + 3√3 ಇದೆ. ಡಿನಾಮಿನೇಟರ್ನ ಆಪೋಸಿಟ್ ಸೈನಿಂದ ಮಲ್ಟಿಪ್ಲೈ ಮಾಡಿ, 4 - 3√3. ಡಿನಾಮಿನೇಟ್ರಲ್ಲಿ ಏನಿದೆ 4 + 3√3 ಇದೆ, ನೀವು 4 - 3√3 ಇಂದ ಮಲ್ಟಿಪ್ಲೈ ಮಾಡಿ. ಈಗ ನೋಡಿ ನ್ಯೂಮರೇಟರ್ ನೋಡಿ, ಇದು 3√3, ಇದು 4 - 3√3. ಇದರಲ್ಲಿ ಏನು ಮಾಡಬೇಕಂತ ಕೇಳಿದರೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಇದಕ್ಕೆ ಅಂದರೆ ಪ್ರತಿಯೊಂದನ್ನು ಅದನ್ನು ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 4 × 3 ಎಷ್ಟಾಗುತ್ತೆ, 12 ಆಗುತ್ತೆ √3. ಫಸ್ಟ್ 3√3 ಮತ್ತು 4ನ ಮಲ್ಟಿಪ್ಲೈ ಮಾಡಿದ್ದು. 3√3ಯನ್ನು 3√3ಗೆ ಮಲ್ಟಿಪ್ಲೈ ಮಾಡಿ, ಬಟ್ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಇದು ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಇಲ್ಲೇನಿದೆ 3√3 × 3√3 ಅಂದರೆ ನಾನು ಇದನ್ನು 3√3 ಹೋಲ್ ಸ್ಕ್ವೇರ್ ಅಂತ ತಗೊಳ್ಬೋದಾ, ಓಕೆ. ಆಮೇಲೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಮೈನಸ್ ಇದೆ, -4 × 4 ಎಷ್ಟು 16. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 4 × 3 ಎಷ್ಟು 12 ವಿತ್ √3. ಏನು ಮಾಡಿದ್ದೇಳಿ ನ್ಯೂಮರೇಟ್ರಲ್ಲಿ, ಈ ನಂಬರ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದು, ಇದೇ ನಂಬರ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದು, ಸೆಕೆಂಡ್ ನಂಬರ್ನ ಫಸ್ಟಿಗೆ ಮಲ್ಟಿಪ್ಲೈ ಮಾಡಿದ್ದು, ಸೆಕೆಂಡ್ ನಂಬರ್ನ ಸೆಕೆಂಡಿಗೆ ಮಲ್ಟಿಪ್ಲೈ ಮಾಡಿದ್ದು. ಸೈನ್ ಒಂದು ಜಾಗ್ರತೆಯಲ್ಲಿರಲಿ. ಕೆಳಗಡೆ ನೋಡಿ A + B, A - B ಏನಾಗುತ್ತಿದ್ದು A² - B² ಅಲ್ವಾ. A ಪ್ಲೇಸಲ್ಲಿ ಏನಿದೆ 4 ಇದೆಯಲ್ವಾ, 4² ಮೈನಸ್ B ಪ್ಲೇಸಲ್ಲಿ ಏನಿದೆ 3√3 ಇದೆ, ಅದರ ಹೋಲ್ ಸ್ಕ್ವೇರ್ ಆಗುತ್ತೆ, ಓಕೆ. ಈಗ ನೋಡಿ ಇಲ್ಲೂ ಸ್ಕ್ವೇರ್ ಇದೆ, 12√3 ಮೈನಸ್ ಇಲ್ಲಿ ಸ್ಕ್ವೇರ್ ಇದೆ, ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು. 3² ಏನಾಗುತ್ತೆ 9. √3ಯನ್ನು ಸ್ಕ್ವೇರ್ ಮಾಡಿದರೆ √3 ಸ್ಕ್ವೇರ್ ಮಾಡಿದರೆ ಸ್ಕ್ವೇರ್ ಕ್ಯಾನ್ಸಲ್ ಆಗೋದಿಲ್ವಾ, 9 × 3 ಉಳಿಯೋದಿಲ್ವಾ, -16 + 12√3 ಡಿವೈಡೆಡ್ ಬೈ 4² ಅಂದರೆ 16 ಮೈನಸ್ ಹೋಲ್ ಸ್ಕ್ವೇರ್ ಅಂದರೆ ನೆನ್ಪಿಟ್ಕೊಳ್ಳಿ, ಇದನ್ನು ಸ್ಕ್ವೇರ್ ಮಾಡಬೇಕು, ಇದನ್ನು ಸ್ಕ್ವೇರ್ ಮಾಡಬೇಕು. ಇಲ್ಲಿ 3² 9 ಆಗುತ್ತಾ, ಇಂಟು ಈ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 3 ಉಳಿತದೆ. ಸರಿಯಲ್ಲ, ಇಲ್ಲಿವರೆಗೆ ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ. ನೆಕ್ಸ್ಟ್ ನೋಡಿ, ಇದು 12√3, ಇದು 12√3 ಅಲ್ಲ, ಎರಡು √3ನೇ ಔಟ್ಸೈಡ್ ಇರೋದನ್ನು ಆ್ಯಡ್ ಮಾಡಿ. 12 + 12 ಎಷ್ಟು 24 ಅಲ್ವಾ. ಸೊ ಇದೇನಾಗುತ್ತೆ 24√3. ಸರಿಯಾ. ಅದಾದಮೇಲೆ -9 × 3 ಏನು 27, 9 × 3 -16 ಇದೆ, ಅದನ್ನು ಬರೀನಿ. ಇಲ್ಲಿ ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತುಂಟಾ, -16 + 12 ಆ್ಯಡ್ ಮಾಡಿಬಿಡ್ತೀರಾ, ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ರೂಟ್ ಒಳಗಡೆ ಇದ್ದಿದ್ದು 12√3 ಅನ್ನೋದು ಕಂಪ್ಲೀಟ್ ಒಂದು ಟರ್ಮ್. ಇದನ್ನು ಇನ್ನೊಂದು √3 ಟರ್ಮ್ ಯಾವುದಾದ್ರೂ ಇದ್ದೆ ಅದ್ರ ಜೊತೆ ಆ್ಯಡ್ ಮಾಡ್ಬೋದು. ಅದು ಬಿಟ್ಕೊಂಡು ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇರಲಿಕ್ಕೆ ಆಗೋದಿಲ್ಲ, ಓಕೆ. ಇದೆಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸು. ಡಿವೈಡೆಡ್ ಬೈ 16 ಮೈನಸ್ ಎಷ್ಟಾಗುತ್ತೆ 9 × 3 ಅಂದರೆ 27 ಅಲ್ವಾ. ಈಗ ನೋಡಿ ಇಲ್ಲಿಗೆ ಆಯ್ತು ಆನ್ಸರ್ ಆಲ್ಮೋಸ್ಟ್. 24√3 ಮೈನಸ್ ಇವೆರಡು ನಂಬರ್ ಸೈನ್ ಸೇಮ್ ಇದೆ, ಆ್ಯಡ್ ಮಾಡಿ 20, 30, 37, 43 ಆಗುತ್ತೆ. ಡಿವೈಡೆಡ್ ಬೈ 16 - 27 ಎಷ್ಟು -11 ಆಗುತ್ತೆ. ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್, ಮೈನಸ್ ಅಂತ ಇರಬಾರ್ದು ಇಲ್ಲಿ ಫಸ್ಟಿಗೆ.
ಅದಕ್ಕೆ ಏನು ಮಾಡೋಣ ಗೊತ್ತುಂಟಾ, ಇಡೀ ಕಂಪ್ಲೀಟ್ ಇಕ್ವೇಷನಿಗೆ ಮೈನಸ್ಸಿಂದ ಮಲ್ಟಿಪ್ಲೈಯು ಮಾಡ್ಬೋದು. ಆರ್ ಎಲ್ಸ್ ನಿಮ್ಮ ಸಿಂಪಲಾಗಿ ಹೇಳ್ತೇನೆ ನೋಡಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರು ಓಕೆ, ಏನು ಇದಾಗೋದಿಲ್ಲ. ಇದನ್ನು ಫಸ್ಟ್ ಬರೀನಿ, ಯಾವುದನ್ನು ಈಗ ಮೈನಸ್, ಈಗ ಇದು ಮಾಡುವಾಗ ನಾನೀಗ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ ಕಂಪ್ಲೀಟ್ ಇಕ್ವೇಷನಿಗೆ 24. ಆವಾಗ ಇದು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿ ಡೈರೆಕ್ಟ್ ಬರೀತೇನೆ ನೋಡಿ, -24√3 + 43 ಡಿವೈಡೆಡ್ ಬೈ 11 ಆಗುತ್ತೆ. ಯಾಕೆ ಹೇಳಿ, -11 ಇದ್ದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. ಬಟ್ ಇಲ್ಲಿ ಮೈನಸ್ ಬಂತಲ್ಲ, ಇವಾಗ ಇಷ್ಟೊತ್ತು ಇಲ್ಲಿದ್ದಿತ್ತು, ಇವಾಗ ಇಲ್ಲಿ ಬಂತಲ್ಲ, ಅವಾಗ ಏನು ಮಾಡಿ ಗೊತ್ತುಂಟಾ, ಪ್ಲಸ್ ಇರೋದನ್ನು ಫಸ್ಟ್ ಬರೀನಿ, +43 ಇರೋದಲ್ಲ ಅದನ್ನು ಫಸ್ಟ್ ಬರೀನಿ, ಆಮೇಲೆ 24√3 ವಿತ್ ಸೈನ್ ಬರೀನಿ, ಮೈನಸ್ ಇದೆಲ್ಲ ಓಕೆ, ನೋ ಪ್ರಾಬ್ಲಮ್, ಡಿವೈಡೆಡ್ ಬೈ 11. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಇಲ್ಲಿ ಈ ಸ್ಟೆಪ್ಪನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಕೇಳಿದರೆ -11 ಇರಲಿಕ್ಕೆ ಹೋಗಿ ನಂಗೆ ಮೈನಸ್ ಬರಬಾರ್ದು, ಅದಕ್ಕೆ ಕಂಪ್ಲೀಟ್ ಇಕ್ವೇಷನಿಗೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ತೇವೆ. ಕಂಪ್ಲೀಟ್ ಇಕ್ವೇಷನಿಗೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಇದು ಪ್ಲಸ್ ಆಗುತ್ತೆ, ಬಟ್ ಇದು ಮೈನಸ್ ಆಗುತ್ತಲ್ಲ. ಆವಾಗ ನ್ಯೂಮರೇಟರಲ್ಲಿ ನೋಡಿ ಫಸ್ಟ್ ಟರ್ಮ್ ಮೈನಸ್ ಇರುತ್ತಲ್ಲ, ಫಸ್ಟ್ ಟರ್ಮ್ ನ್ಯೂಮರೇಟರಲ್ಲೂ ಮೈನಸ್ ಬರಬಾರ್ದು. ಆವಾಗ ಎಂತ ಮಾಡೋಣ, ಫಸ್ಟ್ ಟರ್ಮ್ ಇದನ್ನು ಬರೆಯೋಣ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದರದ್ದು ಪ್ಲಸ್ ಅಲ್ಲ, +43 ಫಸ್ಟ್ ಬರಿತೇನೆ, -24√3 ಡಿವೈಡ್ ಬೈ 11. ಇದು ನಿಮ್ಮ ಆನ್ಸರ್. ಓಕೆ, ಇದು ಆನ್ಸರ್ ಆಗಿರುತ್ತೆ. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗ್ತೇನೆ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಇದಿಷ್ಟನ್ನು ಕಂಪ್ಲೀಟ್ ಮಾಡಿಬಿಡೋಣ. ಸಪ್ಲಿಮೆಂಟ್ರಿಯಲ್ಲಿ ಕೇಳಿದ್ದು 2022ನ ಸಪ್ಲಿಮೆಂಟ್ರಿಯಲ್ಲಿ ಕೇಳಿದಂಥ ಕ್ವಶನ್. ಇನ್ ದ ಫಿಗರ್, ಸೇಮ್ ಫಿಗರ್ ಕೊಟ್ಟಿದ್ದಾರೆ. AB = ಹೇಳಿದ್ದಾರೆ 24 ಸೆಂಟಿಮೀಟರ್ ಅಂತ, BC = 7 ಸೆಂಟಿಮೀಟರ್, 25 ಸೆಂಟಿಮೀಟರ್. ಇದನ್ನು ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಕರೀತಾರೆ. ಇಲ್ಲಿ 7 24 ಬಂದರೆ ನೆಕ್ಸ್ಟ್ 25ನೇ ಬರಬೇಕು. 7 24 ಮತ್ತು 25ನ ಪೈಥಾಗೋರಸ್ ಟ್ರಿಪ್ಲೆಟ್ ಅಂತ ಕರೀತಾರೆ. ಓಕೆ, ಕ್ವಶನ್ ಕೇಳಿದ್ದವರು ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆಲ್ಫಾ ಕಾಸ್ ಆಲ್ಫಾ. ಇಲ್ಲಿ ನಾನು ಇದರಲ್ಲಿ ಆಲ್ಫಾ ತಗೊಳ್ಳಿಲ್ಲ, ಇಲ್ಲಿ ತಗೊಳ್ಳೋಣ. ಓಕೆ, ಎಲ್ಲೂ ಅವ್ರು ಕೊಟ್ಟಿರ್ತಾರೆ, ಮೇ ಬಿ ಇಲ್ಲಿ ಕೊಟ್ಟಿರ್ಬೋದೇನೋ, ಬಟ್ ನಾನು ಕ್ವಶನ್ ಬರೆಯುವಾಗ ಇಲ್ಲಿ ತಗೊಳ್ತೇನೆ ಈಗ ಆಲ್ಫಾ ಅಂತ. ಸೈನ್ ಆಲ್ಫಾ ಅಂತ ಹೇಳಿದ್ದಾರೆ, ಡೈರೆಕ್ಟ್ ಕ್ವಶನ್. ಸೈನ್ ಆಲ್ಫಾ ಫಾರ್ಮುಲಾ ಏನು, ಸೈನ್ ಇದು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್ ಅಲ್ವಾ. ಆಲ್ಫಾದ ಪ್ರಕಾರ ಆಪೋಸಿಟ್ ಯಾವುದು, ಇದಲ್ವಾ, ಇದು ಅಡ್ಜಸೆಂಟ್ ಅಲ್ವಾ, ಇದು ಹೈಪೋಟಿನಸ್ ಅಲ್ವಾ. ಆಪೋಸಿಟ್ ಏನು 7, ಹೈಪೋಟಿನಸ್ ಏನು 25. ಕಾಸ್ ಆಲ್ಫಾ ಇದು ಡೈರೆಕ್ಟ್ ಕ್ವಶನ್, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಅಡ್ಜಸೆಂಟ್ ಏನು 24, ಹೈಪೋಟಿನಸ್ ಏನು 25. ಅಷ್ಟಲ್ಲ ಆನ್ಸರಾ. ಸೈನ್ ಆಲ್ಫಾ ಕಾಸ್ ಆಲ್ಫಾ ಕೇಳಿದಷ್ಟೇ. ಫಿಗರ್ ಕೊಟ್ಟಿದ್ದಾರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಅಂದರೆ ಬಿ ಅಲ್ಲಿ ರೈಟ್ ಆ್ಯಂಗಲ್ ಆಗುತ್ತೆ, ABC ಅಲ್ವಾ, ಎಲ್ಲದೂ ಕೊಟ್ಟಿದ್ದಾರೆ ಆಲ್ಫಾ. ಮತ್ತು ಇದೇ ಇಲ್ಲಿ ಆಲ್ಫಾ ಇಲ್ಲಿದ್ದಿದ್ರೆ ಇದು ಅಪೋಸಿಟ್ ಆಗ್ತಿತ್ತು, ಇದು ಅಡ್ಜಸೆಂಟ್ ಆಗ್ತಿತ್ತು, ಇದು ಹೈಪೋಟೆನಸ್ ಆಗ್ತಿತ್ತು ಅಷ್ಟೇ. ದಟ್ ಈಸ್ ದ ಡಿಫ್ರೆನ್ಸ್ ಅಲ್ವಾ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಇವ್ಯಾಲ್ಯುವೇಟ್ ಅಂತ ಹೇಳಿದ್ದಾರೆ. ಇವ್ಯಾಲ್ಯುವೇಟ್ 2 cos 90 - 30 + tan 45 ಡಿಗ್ರಿ -√3 cosec 60 √3 secant 30 2 cos 60 cot 45. ಫಸ್ಟ್ ಇಂಥ ಪ್ರಾಬ್ಲಮ್ ಬಂದಾಗ ಈ ವ್ಯಾಲ್ಯೂನ ನೋಡಿ, 45 60 45 60 30 90 - 30 ಇದು ಎಲ್ಲದು ನಿಮ್ಮ ಟೇಬಲಲ್ಲಿ ಇದೆಯಲ್ವಾ. ಅಂದರೆ ಏನಿಲ್ಲ, ನಮ್ಮ ಪ್ರಾಬ್ಲಮಲ್ಲಿ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಟೇಬಲಲ್ಲಿದೆ. ಟೇಬಲಲ್ಲಿರೋ ವ್ಯಾಲ್ಯೂ ನಮ್ಗೆ ಗೊತ್ತಿದ್ರೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋದು ಅಷ್ಟೇ, ಕರೆಕ್ಟಾ. ಸೊ ಈಗ ನೋಡಿ 2 cos, ಇಲ್ಲೊಂದು ಎಕ್ಸ್ಟ್ರಾ ಸ್ಟೆಪ್ ಇದೆ ಅಷ್ಟೇ. 90 - 30 ಎಷ್ಟು, ಡೈರೆಕ್ಟ್ ಕಾಸ್ 60 ಅಂತ ಕೊಡಲಿಲ್ಲ ಅವರು, 90 - 30 ಅಂತ ಕೊಟ್ಟಿದ್ದಾರೆ. ಒನ್ ಆ್ಯಂಡ್ ಸೇಮ್ ಅಲ್ವಾ. ಪ್ಲಸ್ ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿದರೆ ಪ್ರಾಬ್ಲಮ್ ಇಲ್ಲ. tan 45 ಏನಾದರೂ ಸಿಂಪ್ಲಿಫಿಕೇಷನ್ ಇದ್ದರೆ ಫಸ್ಟ್ ಮಾಡ್ಕೊಳ್ಳೋಣ. -√3 × cosec 60 ಡಿವೈಡೆಡ್ ಬೈ √3 × secant 30 + 2 cos 60 + cot 45 ಅಲ್ವಾ. ಇದರಲ್ಲಿ ಎಂಥ ಡೌಟ್ ಇಲ್ಲ ಅಲ್ವಾ, ಎಂತೆಲ್ಲ ಒಂದು ಸ್ಟೆಪ್ಪಲ್ಲಿ ಬರೀ 90 - 31 ಮಾಡಿದಷ್ಟೇ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 2 × ಯಾವುದು cos 60 ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿದ್ರೆ ಸರಿ, ಎಷ್ಟು 1/2 ಪ್ಲಸ್ tan 45 ಏನು 1 ಮೈನಸ್ ಇದು √3 ಇದೆ, ಪ್ರಾಬ್ಲಮಲ್ಲಿ √3 ಇದೆ, ಇಂಟು cosec 60 ಏನು, cosec 60 ಅಂದರೆ 2/√3 ಹೋಲ್ ಡಿವೈಡೆಡ್ ಬೈ √3 ಇಂಟು secant 30 ವ್ಯಾಲ್ಯೂ ಎಷ್ಟು ನಿಮ್ಮ 30. ಈ ವ್ಯಾಲ್ಯೂ ಗೊತ್ತಿದ್ರೆ ಆರಾಮ್ಸೆ ಮಾಡ್ಬೋದಲ್ಲ. 2/√3 ಪ್ಲಸ್ 2 ಇಂಟು cos 60 ವ್ಯಾಲ್ಯೂ ಎಷ್ಟು 1/2 ಪ್ಲಸ್ cot 45 ವ್ಯಾಲ್ಯೂ ಎಷ್ಟು 1. ಡನ್ ಅಲ್ಲ. ಇನ್ನು ನಿಮಗೆ ಮ್ಯಾಥಮೆಟಿಕ್ಸ್ ಬೇಸಿಕನ್ನು ಮಾಡಿದರೆ ಅಲ್ಲಿಗೆ ಆಯಿತು. ಈಗ ನೋಡಿ, ಇಂಟು ಇರ್ಲಿಕ್ಕೆ ಹೋಗಿ ನಾನು ಇದನ್ನು ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. ಇಂಟು ಇರ್ಲಿಕ್ಕೆ ಹೋಗಿ ಮಾತ್ರ ಕ್ಯಾನ್ಸಲ್ ಆದಾಗ ಇಲ್ಲಿ 1 ಅಂತ ಉಂಟು. 1 × 1 ಎಷ್ಟು 1 ಅಲ್ವಾ, ಪ್ಲಸ್ ಇಲ್ಲಿ 1 ಇದೆ ಮೈನಸ್. ಈಗ ನೋಡಿ ನಾನು ನಿಮ್ಗೆ ಕೇಳೋದು, ಈ √3ನ ಕ್ಯಾನ್ಸಲ್ ಮಾಡ್ಬೋದು, ಯಾಕಂದರೆ ಅವೆರಡರ ಮಧ್ಯೆ ಇರೋ ಸೈನ್ ಇಂಟು. ಬಟ್ ಈ ಮೈನಸನ್ನು ನೀವು ಬಿಡಬಾರ್ದು. ಇಲ್ಲಿ 1 ಉಳಿತದೆ. 1 × 2 ಏನಾಗುತ್ತೆ 2 ಅಲ್ವಾ.
ಹೋಲ್ ಡಿವೈಡೆಡ್ ಬೈ ಈ ರೂಟ್ 3 ಕ್ಯಾನ್ಸಲ್ ಮಾಡಿ, ಈ ಟು ಕ್ಯಾನ್ಸಲ್ ಮಾಡಿ. ಇಲ್ಲಿ 1 ಉಳಿತದೆ, 1 × 2 ಅಂದರೆ 2 ಪ್ಲಸ್ ಇಲ್ಲೂ 1 ಉಳಿತದೆ, 1 × 1 ಅಂದರೆ 1 ಪ್ಲಸ್ 1 ಅಲ್ವಾ. ಈಗ ನೋಡಿ 1 + 1 ಏನು 2 ಮೈನಸ್ 2 ಡಿವೈಡೆಡ್ ಬೈ 2 ಪ್ಲಸ್ 2. ಇಲ್ಲಿ ನೋಡಿ 2 - 2 ಏನು 0 ಬೈ ಸಮಥಿಂಗ್ ಏನಾಗುತ್ತೆ ಆನ್ಸರು 0 ಆಗುತ್ತೆ. ಆನ್ಸರ್ ವಿಲ್ ಬಿ 0. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನೂ ಇಲ್ಲ, ಡೈರೆಕ್ಟ್ ಎಲ್ಲದನ್ನು ಏನೇನು ಕ್ಯಾನ್ಸಲ್ ಮಾಡಲಿಕ್ಕಿದೆ ಕ್ಯಾನ್ಸಲ್ ಮಾಡಿದ್ದಾರೆ ಅಷ್ಟೇ. ಅವ್ರೇನು ಎಕ್ಸ್ಟ್ರಾ ಅಂತ ಮಾಡಲಿಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ. ಏನೆಲ್ಲ ನಂಬರ್ ಇದೆ ಅದನ್ನು ತಗೊಂಡಿದ್ದಾರೆ, ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಒಂದೇ ಎಕ್ಸ್ಟ್ರಾ ಸ್ಟೆಪ್ 90 - 30 60 ಆಯಿತಾ. ನಿಮ್ಮ ಪ್ರಾಬ್ಲಮ್ ನೋಡಿದ ತಕ್ಷಣ ಈ ಥರ ವ್ಯಾಲ್ಯೂ ಬಂದಾಗ ನೋಡಿದ ತಕ್ಷಣ ನೋಡಿ ಇದು ನಮ್ಮ ಟೇಬಲಲ್ಲಿರೋ ಪ್ರಾಬ್ಲಮ್ಮಾ ಅಂದರೆ 0 30 45 60 90 ಇದು ಯಾವುದೇ ಬಂದರೂ ಕೂಡ ಡೈರೆಕ್ಟ್ ನಿಮ್ಮ ಟೇಬಲಲ್ಲಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಂಪ್ಲಿಫಿಕೇಷನ್ ಮಾಡೋದು ಅಷ್ಟೇ. ಅದರ್ವೈಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಎಲ್ಲ ಮಾಡಲಿಕ್ಕಿರುತ್ತೆ. ಈಗ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ sin of 90 - θ cos of 90 - θ sin θ ಅದಿದೆಯಲ್ಲ ಅದು ಯೂಸ್ ಮಾಡಲಿಕ್ಕಿರುತ್ತೆ. ಅದರ್ವೈಸ್ ಇದು ಬಂದರೆ 100% ಡೈರೆಕ್ಟ್ ಕ್ವಶನ್ ಅದು, ಆಯಿತಾ. ಓಕೆ, ನೆಕ್ಸ್ಟ್ ಇದು ಮಾಡ್ತೇನೆ. ಸೀಕೆಂಟ್ θ × 1 - sin θ. ಓಕೆ, ನಿನ್ನೆ ನಾನು ಹೇಳಿದ್ದ ಸ್ಟೂಡೆಂಟ್ಸು ಸೀಕೆಂಟ್ ಅಂತ ಬಂತ ಫಸ್ಟ್ ನೀವು ಮಾಡಬೇಕಾಗಿದ್ದು ಸೀಕೆಂಟ್ θ = ಯಾವುದ್ರ ರೆಸಿಪ್ರೋಕಲ್ ನೋಡಿ 1/cos θ ಅಲ್ವಾ, ಅದನ್ನು ಬರಿತೀರಾ. ಆಮೇಲೆ ಮತ್ತೆ ಯಾವುದಾದ್ರೂ ಇದೆಯಾ tan θ ಅಂತ ಬಂತ ಅಲ್ಲಿ ಏನು ಬರಿತೀರಾ sin θ/cos θ ಅಂತ ಬರಿತೀರಾ ಅಲ್ವಾ. ಕರೆಕ್ಟಾ? ಇದನ್ನು ನಾನು ನಿನ್ನೆ ಹೇಳಿದ್ದೆ, ಕರೆಕ್ಟ್ ಅಲ್ಲ. ಈಗ ಸೀಕೆಂಟ್ θ ಇದ್ದಲ್ಲಿ ಏನು ಬರೆಯೋಣ, ಇದು ಕಾಣಿಸುತ್ತೆ ಅಂದ್ಕೊಳ್ತೇನೆ. ಸೀಕೆಂಟ್ θ ಇದ್ದಲ್ಲಿ 1/cos θ ಬರಿತಾ ಇದ್ದೇನೆ, ಸರಿಯಾ. ಆಮೇಲೆ ಈ 1 - sin θವನ್ನೆಲ್ಲ ಚೇಂಜ್ ಮಾಡೋದು ಬೇಡ. sin θ ಮತ್ತು cos θ ಇದ್ದರೆ ಅದನ್ನು ಹಾಗೆ ಬರೆಯೋದು. ಸೀಕೆಂಟ್ θ ಇದ್ದರೆ ಎಂತ ಬರಿಬೇಕು 1/cos θ ಪ್ಲಸ್ tan θ ಇದ್ದರೆ ಎಂತ ಬರಿಬೇಕು sin θ/cos θ. ಅಂದರೆ tan θ ಇದೆ ಅಂತೇಳಿ ಆಮೇಲೆ tan θವನ್ನು ಹೋಗಿ ನಾವು 1/cot θ ಅಂತ ಬರಿಬೇಡಿ, sin θ/cos θನೇ ಬರೀನಿ, ಆಯಿತಾ. ಇದನ್ನು ನಾನು ಇನ್ನೊಂದು ಇದರಲ್ಲಿ ಮಾಡ್ತೇನೆ ಕರೆಕ್ಟ್ ಕಾಣಿಸ್ಲಿ ಅಂತ. ಈಗ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ ಇಲ್ಲಿ 1 - sin θ ಡಿವೈಡೆಡ್ ಬೈ cos θ. ಇದಾಯ್ತಾ. ಇದರಲ್ಲಿ ನೋಡಿ ಎರಡರದ್ದು ಡಿನಾಮಿನೇಟರ್ ಸೇಮ್ ಅಲ್ವಾ, ಏನಿದೆ cos θನೇ ಇದೆ. ಮೇಲ್ಗಡೆ ಏನಾಗುತ್ತೆ ನೋಡಿ ಡೈರೆಕ್ಟ್ ಆ್ಯಡ್ ಮಾಡ್ಬೋದಲ್ಲ, ಡಿನಾಮಿನೇಟರ್ ಸೇಮ್ ಇದ್ದರೆ 1 + sin θ ಅದು. ಓಕೆ, ಡಿನಾಮಿನೇಟರ್ cos θ, ಎರಡರಲ್ಲೂ cos θ ಇರಲಿಕ್ಕೆ ಹೋಗಿ ಕಾಮನ್ ಆಗಿ ತೆಗೆದು ಇದನ್ನು 1 + sin θ ಇದೆಯಲ್ಲ ಅದನ್ನು ಬರೆದಿದ್ದೀನಿ ಅಷ್ಟೇ. ಓಕೆ, ಇಲ್ಲಿ 1 - sin θವನ್ನು ಏನು ಮಾಡಿದ್ದು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಓಕೆ, ಈಗ ನೋಡಿ ಎರಡರದ್ದು ಡಿನಾಮಿನೇಟರ್ ಏನಿದೆ ಸೇಮ್ ಅಲ್ಲ cos θ. ಮೇಲ್ಗಡೆ ನೋಡಿ a - b a + b ಏನು ಫಾರ್ಮುಲಾ ಅಂತ ಹೇಳುತ್ತೆ a - b × a + b ಅಂದರೆ ಫಾರ್ಮುಲಾ ಏನು a² - b² ಅಲ್ವಾ. a ಪ್ಲೇಸಲ್ಲಿ ಏನಿದೆ 1 ಇದೆಯಲ್ವಾ, 1² - sin² θ ಆಯಿತು, ಸರಿಯಾ. 1² - sin² θ ಆಯಿತು. ಇದರಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಇರ್ಲಿಕ್ಕೆ ಹೋಗಿ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರ್ಲಿಕ್ಕೆ ಹೋಗಿ ನಾವು ಕಾಮನ್ ಆಗಿ ತೆಗೆಯೋದಲ್ಲ, ಇದನ್ನು ಮಲ್ಟಿಪ್ಲೈ ಮಾಡೋದು, ಇದನ್ನು ಮಲ್ಟಿಪ್ಲೈ ಮಾಡೋದು. ಆವಾಗ cos θ × cos θ cos² θ ಆಗುತ್ತೆ, ಆಯಿತಾ. ಈಗ ಇದೇನಾಯ್ತು ನೋಡಿ 1² ಅಂದರೆ ಏನು 1 ಅಲ್ಲ, 1 - sin² θ ಅಂದರೆ ಏನು ಐಡೆಂಟಿಟಿ cos² θ ಅಲ್ವಾ. ಯಾಕೆ ಹೇಳಿ sin² θ + cos² θ = 1 ಅಲ್ಲ. ನಾನಿಲ್ಲಿ cos² θ ಬರಿಬೋದಲ್ಲ, ಡಿವೈಡೆಡ್ ಬೈ cos² θ. ಇದು ಕ್ಯಾನ್ಸಲ್ ಮಾಡಿದರೆ ಆನ್ಸರ್ ಈಸ್ 1. ಓಕೆ ಸ್ಟೂಡೆಂಟ್ಸು, ಇಲ್ಲಿ ನೋಡಿ ಇಲ್ಲಿ ಇವೆರಡು ಕಾಮನ್ ಆಗಿ ತೆಗೆಯೋದಲ್ಲ. ಯಾಕೆ ಕಾಮನ್ ಆಗಿ ತೆಗೆಯೋದಲ್ಲ ಹೇಳಿ, ಇದು ಮತ್ತು ಇದಿಷ್ಟು ಟರ್ಮ್ ಮತ್ತು ಇದಿಷ್ಟು ಟರ್ಮ್ ಅವೆರಡರ ಮಧ್ಯೆ ಇರುವಂಥ ಸೈನ್ ಏನು ಹೇಳಿ ಮಲ್ಟಿಪ್ಲಿಕೇಶನ್, ಪ್ಲಸ್ ಅಲ್ಲ. ಆವಾಗ ಇಲ್ಲಿ ಕಾಮನ್ ಆಗಿ ಯಾಕೆ ತೆಗೆದಿದ್ದು ಹೇಳಿ, ಅವೆರಡರ ಮಧ್ಯೆ ಇರುವ ಈ ಟರ್ಮು ಮತ್ತು ಈ ಟರ್ಮ್ನ ಮಧ್ಯೆ ಇರೋ ಸೈನ್ ಏನು ಹೇಳಿ ಪ್ಲಸ್ ಇದ್ದಾಗ ಕಾಮನನ್ನು ತೆಗೆದು ಮೇಲ್ಗಡೆ ಇರೋದನ್ನು ಏನು ಸೈನ್ ಇದೆ ಅದ್ರ ಜೊತೆ ಬರಿಬೇಕು. ಅದೇ ಇಂಟು ಅಂತಿದ್ದಾಗ ಕೆಳಗಡೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕು. cos θ × cos θ cos² θ ಆಗುತ್ತೆ. ಮೇಲ್ಗಡೆ ನೋಡಿ ಮಲ್ಟಿಪ್ಲೈ ಮಾಡಿದಾಗ ಇದು a - b a + b a² - b², 1² - sin² θ. 1² ಅಂದರೆ 1 ಅಲ್ಲ, 1 - sin² θ cos² θ ಕ್ಯಾನ್ಸಲ್ ಆಗುತ್ತೆ, 1 ಹೆನ್ಸ್ ಪ್ರೂವ್ಡ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಇದು ನೋಡಿ ನೆಕ್ಸ್ಟ್ ಪ್ರಾಬ್ಲಮ್, ಇದು ಟೆಕ್ಸ್ಟ್ ಬುಕ್ಕಿಂದ ಡೈರೆಕ್ಟ್ ಕೇಳಿದ್ದಾರೆ 2022 ಮೇನ್ ಇದ್ದಿದ್ದು. ಓಕೆ, ಮೇನ್ ಅಂದರೆ ಬೋರ್ಡ್ ಎಕ್ಸಾಮ್ ಇದು. sin a + cosec a ಹೋಲ್². ಇದರಲ್ಲಿ ನೋಡಿ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ ಕೊಸೆಕ್ ಎಲ್ಲ ಬಂದಾಗ ಡೈರೆಕ್ಟ್ 1/√a
ಸೈನ್ ಅಂತ ಬರೀನಿ, ಸಿಕೆಂಟ್ ಅಂತ ಬಂದರೆ 1/cos ಅಂತ ಬರೀನಿ ಅಂತ ಹೇಳ್ತಾ ಇದ್ದೆ, ರೈಟ್. ಬಟ್ ಈಗ ನೋಡಿ, ಈಗ ಈ ಪ್ರಾಬ್ಲಮಿಗೆ ನಾವು 1/sin 1/cos ಬರೀಬೋದು, ಬಟ್ ಅದು ತುಂಬ ಕಾಂಪ್ಲಿಕೇಶನ್ ಆಗುತ್ತೆ. ಯಾಕಂತ ಕಾಂಪ್ಲಿಕೇಶನ್ ಆಗುತ್ತೆ ಕೇಳಿದರೆ, ಇಲ್ಲಿ ಏನಿದೆ ನೋಡಿ, ಹೋಲ್ ಸ್ಕ್ವೇರ್ ಇದೆ. ಹೋಲ್ ಸ್ಕ್ವೇರ್ ಇದ್ದಾಗ ಒಂಚೂರು ಕಂಪೇರ್ ಮಾಡಿ ನೋಡಿ, ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗ್ಬೋದಲ್ಲ, ಇದಕ್ಕೂ ಕೂಡ ಸಪ್ರೇಟಾಗಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗ್ಬೋದಲ್ಲ. ಅದು ನೀವು ಯೋಚನೆ ಮಾಡಬೇಕಾಗತ್ತೆ ಅಷ್ಟೇ, ಸ್ವಲ್ಪ ಯೋಚನೆ ಮಾಡಿದರೆ ಮಾಡ್ಬೋದು ನೀವು. ಅಂದರೆ ಸ್ಕ್ವೇರ್ ಇದ್ದಾಗ ನಾನು ಇದನ್ನು ಮಾಡಿದರೆ ಮತ್ತೆ ಕಾಂಪ್ಲಿಕೇಶನ್ ಅನಿಸುತ್ತೆ, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಕಾಂಪ್ಲಿಕೇಶನ್ ಆಗುತ್ತೆ. ಅದಕ್ಕೋಸ್ಕರ ಎಂತ ಪ್ರೂವ್ ಮಾಡಬೇಕು ನಮಗೆ, 7 + tan² a + cot² a ಅಂತ ಪ್ರೂವ್ ಮಾಡಬೇಕು ಅಲ್ವಾ. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಹೇಳಿ, ಅದನ್ನು ಸೈಡಲ್ಲಿ ಬರೆದಿಟ್ಕೊಳ್ಳಿ, a² + 2ab + b² ಅಲ್ವಾ. ಈಗ ಎ ಪ್ಲೇಸಲ್ಲಿ ಸೈನ್ ಎ ಇದೆಯಲ್ಲ, sin² a ಪ್ಲಸ್ 2 × sin a × cosec a 2ab ಅಲ್ವಾ, ಪ್ಲಸ್ b² ಅಂದರೆ ಏನು ಹೇಳಿ, cosec² a. ನಾನು ಇದನ್ನು ಎಕ್ಸ್ಪಾಂಡ್ ಮಾಡಿ ಬರ್ದಿದ್ದಷ್ಟೇ. ಫಸ್ಟ್ ಇದನ್ನು ಪ್ಲಸ್, ಇಲ್ಲಿ ಪ್ಲಸ್ ಇದೆಯಲ್ಲ, ಸೆಕೆಂಡನ್ನು ಎಕ್ಸ್ಪ್ಯಾಂಡ್ ಮಾಡಿ a² + 2ab, a ಪ್ಲೇಸಲ್ಲಿ ಏನಿದೆ cos a ಇದೆ, ಇಂಟು ಬಿ ಪ್ಲೇಸಲ್ಲಿ ಏನಿದೆ secant a ಇದೆ, ಈ 2ab + b², ಬಿ ಪ್ಲೇಸಲ್ಲಿ ಏನಿದೆ secant ಸ್ಕ್ವೇರ್ ಇರ್ಲಿಕ್ಕೆ ಹೋಗಿ secant² a. ಸರಿಯಾ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಏನು ಮಾಡ್ತೇನೆ ಅಂತ ಕೇಳಿದರೆ, sin² a + cos² a ಇವೆರಡು ಪ್ಲೇಸಲ್ಲಿ sin² a + cos² a ಅಂದರೆ ಏನು ಹೇಳಿ, 1 ಅಲ್ಲ, ಐಡೆಂಟಿಟಿ ಗೊತ್ತಿದೆಯಲ್ಲ. ನಾನು ಯಾಕೆ sin² a + cos² a ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ, ಬೇರೆದ್ರಲ್ಲಿ ಯಾಕೆ ಮಾಡ್ತಾ ಇಲ್ಲ ಕೇಳಿದರೆ, ನಮಗೆ ಪ್ರೂವ್ ಮಾಡಲಿಕ್ಕೆ ಹೇಳಿದ್ರಲ್ಲಿ ಟರ್ಮಲ್ಲಿ ಸೈನ್ ಮತ್ತು ಕಾಸ್ ಇಲ್ಲವೇ ಇಲ್ಲ, ಉಳಿದಿದ್ದು ಟ್ಯಾನ್ ಮತ್ತು ಕಾಟ್ ಮಾತ್ರ ಅಲ್ವಾ. ಅದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗಬೇಕು, ನಾನು ಇದನ್ನೇನೋ ಚೇಂಜಸ್ ಮಾಡಬೇಕು ಅಂತ. ಈಗ sin² a + cos² a ಇದ್ದಲ್ಲಿ ಏನಾಗ್ತೇನೆ, 1 ಹಾಕ್ತೇನೆ, ಪ್ಲಸ್ 2 sin a ಇಂಟು, ಈಗ ಕೊಸೆಕ್ಕಿಯನ್ನು ಎಂತಂತ ಬರಿಬೋದು ನಾನು, 1/sin a ಅಂತ ಬರಿಬೋದಾ, ಪ್ಲಸ್ ಉಳಿದಿದ್ದನ್ನು ಹಾಗೆ ಬರೀನಿ, cosec² a ಹಾಗೆ ಬರೀನಿ. ಇಲ್ಲಿ cos² a ಹೋಗಿದೆ, ಯಾಕಂತ ಕೇಳಿದರೆ sin² a + cos² a ಪ್ಲೇಸಲ್ಲಿ 1 ಹಾಕಿ ಐತಿ, ಇಲ್ಲಿ 2 ಉಳಿದಿದೆ, ಇಲ್ಲಿ cos² 2ab 2 × cos a ಇಂಟು secant a ಅಂದರೆ ಏನು ಹೇಳಿ, 1/cos a ಅಲ್ಲ, ಪ್ಲಸ್ secant² a. ಏನು ಮಾಡಿದ್ದಾರೆ ಇಲ್ಲಿ, secant a ಇದ್ದಲ್ಲಿ 1/cos a ಮಾಡಿದ್ದಾರೆ ಅಷ್ಟೇ. ಮತ್ತು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನೋಡಿ ಸಿಂಪಲ್, ಇಲ್ಲಿರೋ sin a ಈ sin a ಕ್ಯಾನ್ಸಲ್ ಮಾಡ್ಬೋದಲ್ಲ, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಇರೋದಲ್ಲ ಅವೆರಡರ ಮಧ್ಯೆ, ಈ cos a ಈ cos a ಕ್ಯಾನ್ಸಲ್ ಮಾಡ್ಬೋದಲ್ಲ. ಸೊ ಇಲ್ಲಿಗ 2 × 1 1 + 2 ಆಯ್ತಲ್ಲ, ಪ್ಲಸ್ ವೆರಿ ಇಂಪಾರ್ಟೆಂಟು, ಇಲ್ಲಿ ನೋಡಿ ಇಲ್ಲಿರೋದು cosec² a, ಬಟ್ ನಮ್ಗೆ ಆನ್ಸರಲ್ಲಿ ಟ್ಯಾನ್ ಮತ್ತು ಕಾಟ್ ಇದೆ. cosec² a ಟ್ಯಾನ್ ಟರ್ಮ್ಸಲ್ಲಿ ಬರಿಬೋದಾ, ಇನ್ ಟರ್ಮ್ಸ್ ಆಫ್ ಟ್ಯಾನಲ್ಲಿ, ಅಥವಾ ಇನ್ ಟರ್ಮ್ಸ್ ಆಫ್ ಕಾಟಲ್ಲಿ, ಯಾವುದಾದ್ರಲ್ಲಾದರೂ ಒಂದರಲ್ಲಿ ಬರಲೇಬೇಕೀಗ ನಾವು. ಇಲ್ಲಿ ನೋಡಿ cosec² a = cot² a + 1 ಅಲ್ವಾ, ಫಾರ್ಮುಲಾ ಇದೆಯಲ್ಲ, ಕರೆಕ್ಟಾ. ಹಾಗಾದರೆ ನಾನು cosec² a ಇದ್ದಲ್ಲಿ cot² a + 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ, ಪ್ಲಸ್ ಇಲ್ಲಿ ಕ್ಯಾನ್ಸಲ್ ಆಗಿದೆ, 2 × 1 ಉಳಿದಿದೆ 2, ಸರಿಯಾ, ಪ್ಲಸ್ secant² a ಇದೆಯಲ್ಲ, ಅಲ್ಲಿ ಇನ್ನೊಂದು ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಲೇಬೇಕೀಗ. ಯಾಕೆ ಹೇಳಿ, ನಮಗೆ ಅವ್ರು ಹೇಳಿದ್ದಿಲ್ಲಿ ಟ್ಯಾನ್ ಬರಬೇಕು, ಏನಂತ ಬರಿಬೋದು, 1 + tan² a ಅಂತ ಬರಿಬೋದಾ. secant² a ಇದ್ದಲ್ಲಿ ನಾನು ಇಲ್ಲಿ ಬರಿತೇನೆ 1 + tan² a. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನು ಮಾಡಿದ್ದು, cosec² a ಇದ್ದಲ್ಲಿ 1 + cot² a ಸಬ್ಸ್ಟಿಟ್ಯೂಟ್ ಮಾಡಿದೆ. ಯಾಕಂತ ಕೇಳಿದರೆ ನಮಗೆ ಪ್ರೂವಲ್ಲಿ ಇದ್ದಿದ್ದು ಕಾಟ್ ಮತ್ತು ಟ್ಯಾನ್, ಅದಕ್ಕೆ ಕೊಸೆಕ್ಕನ್ನು ಇನ್ ಟರ್ಮ್ಸ್ ಆಫ್ ಕಾಟಲ್ಲಿ ಬರೆದಿದ್ದು, ಇನ್ನೊಂದು ಸೀಕೆಂಟನ್ನು ಇನ್ ಟರ್ಮ್ಸ್ ಆಫ್ ಟ್ಯಾನಲ್ಲಿ ಬರೆದಿದ್ದು, ಸರಿಯಾ. ಓಕೆ, 1 + 2 ಪ್ಲಸ್ ಎಲ್ಲ ನಂಬರ್ನ ಒಟ್ಟಿಗೆ ಬರೀನಿ, ಇಲ್ಲೊಂದು 2 ಇದೆ, ಇಲ್ಲೊಂದು 2, ಇಲ್ಲೊಂದು 2, ಇಲ್ಲೊಂದು 1 + 2 + 2 + 1, ಇಲ್ಲೊಂದು 1 ಇದೆಯಾ, +1 ಪ್ಲಸ್ ಇನ್ನೇನು ಉಳಿದಿದೆ ಇಲ್ಲಿ, cot² a + tan² a. ಎಲ್ಲ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 2 + 2 4 5 6 7 7 ಪ್ಲಸ್ cot² a + tan² a. ಇದು ಆನ್ಸರ್ ಅಲ್ವಾ, ಹೆನ್ಸ್ ಪ್ರೂವ್ಡ್. ಅಂದರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇಳಿದರೆ, ಅವ್ರು ಏನು ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ ನೋಡಿ, ಅದಕ್ಕೆ ಸರಿಯಾಗಿ ನೀವು ಐಡೆಂಟಿಟಿನ ಅಪ್ಲೈ ಮಾಡಬೇಕು. ನಿಮ್ಗೆ ಅನಿಸ್ಬೋದು ಯಾಕೆ ಅದನ್ನೇ ಐಡೆಂಟಿಟಿ, ಅವ್ರು ಪ್ರೂವ್ ಮಾಡಲಿಕ್ಕೆ ಹೇಳಿದ್ದನ್ನು ನೋಡಿ ನೀವು ಇಲ್ಲಿ ಐಡೆಂಟಿಟಿ ಅಪ್ಲೈ ಮಾಡಬೇಕು.
ಇಲ್ಲಿ ಸೈನ್ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ sin ಸ್ಕ್ವೇರ್ a ಪ್ಲಸ್ ಕಾಸ್ ಸ್ಕ್ವೇರ್ a ಇದ್ದಲ್ಲಿ 1ಅನ್ನೇ ಹಾಕಬೇಕು. ಯಾಕಂತ ಕೇಳಿದರೆ ನನಗೆ ಪ್ರೂವ್ ದಾಟಲ್ಲಿ sin ಸ್ಕ್ವೇರ್ a ಕಾಸ್ ಸ್ಕ್ವೇರ್ ಟರ್ಮೇ ಇಲ್ಲ, ಅದು ಹೋಗಲೇಬೇಕು. ಆ್ಯಂಡ್ ಕೊಸೆಕ್ ಸ್ಕ್ವೇರ್ ಏನೂ ಇಲ್ಲ, ಬಟ್ ಅದನ್ನು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಸ್ಕ್ವೇರ್ ಅಲ್ಲಿ ಬರೀಬೋದಲ್ಲ. ಆ ಥರ ಚೇಂಜಸ್ಸನ್ನು ಮಾಡಿದ್ದೀರಾ ಅಷ್ಟೇ, ಆಯಿತಾ? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಹೆನ್ಸ್ ಪ್ರೂವ್ಡ್ ಅಂತ ಬರೀನಿ ಲಾಸ್ಟು. ಇದು 2022 ಮೇನ್ ಪೇಪರ್ ಇದು, ಆಯಿತಾ? ಈಗ ನೋಡಿ 2020 ಬೋರ್ಡ್ ಇದ್ದಿದ್ದು. ಇಲ್ಲಿ ಏನು ಕೊಟ್ಟಿದ್ದಾರೆ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಸ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಸ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ನಿಮ್ಗೆ ಅದು ನೋಡಿದಾಗಲೇ ಗೊತ್ತಾಗಬೇಕು ಐಡೆಂಟಿಟಿ ಅಂತ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ ಹೇಳಿ, sin ಸ್ಕ್ವೇರ್ ಥೀಟಾ ಅಲ್ವಾ? ಫಾರ್ಮುಲಾ ಗೊತ್ತಿದೆಯಲ್ಲ, sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಸ್ ಟು 1 ಅಂತ. ರೀಅರೇಂಜ್ ಮಾಡಿದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಇಕ್ವಸ್ ಟು sin ಸ್ಕ್ವೇರ್ ಥೀಟಾ ಅಲ್ಲ. 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಕೊಸೆಕ್ ಸ್ಕ್ವೇರ್ ಥೀಟಾ. ಏನಿಲ್ಲ, ಅಲ್ಲೇ ಇದೆ, ಸರಿಯಾ? ಈಗ ಏನು ಮಾಡೋಣ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲೇಸಲ್ಲಿ sin ಸ್ಕ್ವೇರ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡೋಣ, ಇಂಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲೇಸಲ್ಲಿ ಕೊಸೆಕ್ ಸ್ಕ್ವೇರ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡೋಣ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗಿರಲಿ. ಇದನ್ನೇನು ಮಾಡೋದು ಬೇಡ, ಆಯಿತಾ? ನಮ್ಮ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದವರು ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ, sin ಸ್ಕ್ವೇರ್ ಥೀಟಾ ಸರಿಯಾ, ಇಂಟು ಇದು ಬ್ರ್ಯಾಕೆಟ್ ಅಂದರೆ ಇಂಟು ಕೊಸೆಕ್ಕನ್ನು ನಾನು 1/sin ಅಂತ ಬರಿಬೋದಾ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಕರೆಕ್ಟಾ? ಇಲ್ಲಿವರೆಗೇನು ಡೌಟ್ ಇಲ್ಲಲ್ಲ? ಈಗ ನೋಡಿ, ಇದು ಈ sin ಸ್ಕ್ವೇರ್ ಥೀಟಾ ಈ sin ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಮಾಡ್ಬೋದು, ಯಾಕಂದರೆ ಅವೆರಡರ ಮಧ್ಯೆ ಇರೋದು ಇಂಟು ಸೈನ್. ಕರೆಕ್ಟಾಗಿ ಏನು ಉಳಿತಿಲ್ಲಿ, 1 ಉಳಿತು. ಇಲ್ಲಿ ಕ್ಯಾನ್ಸಲ್ ಆದಮೇಲೆ 1 ಉಳಿದೈತೆ. 1 ಇಂಟು 1 1 ಪ್ಲಸ್ ಇಲ್ಲೇನಿದೆ ಟ್ಯಾನ್ ಸ್ಕ್ವೇರ್ ಥೀಟಾ. ಈಗ ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಏನು ಹೇಳಿ, ಫಾರ್ಮುಲಾ ಸೀಕೆಂಡ್ ಸ್ಕ್ವೇರ್ ಥೀಟಾ. ಐಡೆಂಟಿಟಿ ಬಂತಲ್ಲ, ಎರಡೇ ಸ್ಟೆಪ್ ಅಲ್ವಾ? ಏನಾದರೂ ಡೌಟ್ ಇದೆಯಾ? ಏನು ಗೊತ್ತುಂಟು, ನಾನು ಆವಾಗಲೇ ಹೇಳಿದ್ದೆ, ಎಲ್ಲಿ ಐಡೆಂಟಿಟಿ ಯೂಸ್ ಮಾಡಬೇಕು, ಡೈರೆಕ್ಟ್ ಐಡೆಂಟಿಟಿ ಯೂಸ್ ಮಾಡಿ. 1 ಮೈನಸ್ ಕಾಸ್ ಇದೆ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ sin ಸ್ಕ್ವೇರ್ ಥೀಟಾ ನಿಮ್ಗೆ ಗೊತ್ತಿದೆ ಐಡೆಂಟಿಟಿ. ಅದೇ ಥರ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಕೊಸೆಕ್ ಸ್ಕ್ವೇರ್ ಥೀಟಾ, ಆ ಐಡೆಂಟಿಟಿ ನಿಮ್ಗೆ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ಆ್ಯಸ್ ಇಟ್ ಇಸ್ ಹಾಗೆ ತಗೊಳ್ಳಿ, ಆಯಿತಾ? ಅದಾದ ನಂತರ ಏನು ಮಾಡಿ, sin ಸ್ಕ್ವೇರ್ ಥೀಟಾ ಇಂಟು ಕೊಸೆಕ್ ಸ್ಕ್ವೇರ್ ಥೀಟಾ ಅಲ್ವಾ? ಕೊಸೆಕ್ ಸ್ಕ್ವೇರ್ ಥೀಟಾವನ್ನು ಏನಂತ ಬರ್ದಿದ್ರಾ, 1/sin ಅಂತ ಬರ್ದಿದ್ರಾ? ಆವಾಗ ಸೈನ್ ಮತ್ತು ಸೈನನ್ನು ಕ್ಯಾನ್ಸಲ್ ಮಾಡಿ. ಸೈನ್ ಕ್ಯಾನ್ಸಲ್ ಮಾಡಿದ್ರೆ 1 ಅಂತ ಅರ್ಥ. 1 ಇಂಟು 1 ಈಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಸೀಕೆಂಡ್ ಸ್ಕ್ವೇರ್ ಥೀಟಾ ಅಲ್ವಾ? ಅಷ್ಟೇ. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದರಲ್ಲಿ ನೋಡಿ ಸೈನ್ ಕಾಸ್ ಸೈನ್ ಈಸ್ ಇಕ್ವಸ್ ಟು 2 ಕೊಸೆಕ್ ಥೀಟಾ ಅಂತ ಹೇಳಿದ್ದಾರೆ. ಅಂದರೆ ಇದರಲ್ಲಿ ನೀವು ಯಾವುದು ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದು ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಮೀನಿಂಗ್, ನೀವು ಕೊಸೆಕ್ ಇದ್ದಿದ್ರೆ 1/sin ಅಂತ ಬರಿತಾ ಇದ್ದಿದ್ರಿ, ಸೀಕೆಂಟ್ ಇದ್ದಿದ್ರೆ 1/cos ಅಂತ ಬರಿತಾ ಇದ್ರಿ, ಟ್ಯಾನ್ ಇದ್ದಿದ್ರೆ cos/sin ಅಂತ ಬರಿತಾ ಇದ್ರಿ, ಕಾಟ್ ಇದ್ದಿದ್ರೆ cos/sin, ಟ್ಯಾನ್ ಇದ್ದಿದ್ರೆ sin/cos ಅಂತ ಬರಿತಾ ಇದ್ರಿ. ಬಟ್ ಇಲ್ಲಿ ಆಲ್ರೆಡಿ sin cos ಫಾರ್ಮಲ್ಲೇ ಇದೆ, ನೀವು ಏನು ಮಾಡೋದು ಬೇಡ ಸಬ್ಸ್ಟಿಟ್ಯೂಟ್. ಇದನ್ನು ಪ್ಲಸ್ ಅಂತ ಬಂದರೆ p/q ಫಾರ್ಮಲ್ಲಿ ಇಲ್ವಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಲ್ಲ. sin ಥೀಟಾ ಇಂಟು sin ಥೀಟಾ ಏನಾಗುತ್ತೆ, sin ಸ್ಕ್ವೇರ್ ಥೀಟಾ ಪ್ಲಸ್ ಇದು 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಅದನ್ನು ನಾನು 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಬರೆಯೋದಾ, ಯಾಕಂದರೆ ಇಂಟು ಅಲ್ಲ, ಡಿವೈಡೆಡ್ ಬೈ ಏನಿದೆ ಕೆಳಗಡೆ 1 ಪ್ಲಸ್ ಕಾಸ್ ಥೀಟಾ ಇಂಟು sin ಥೀಟಾ. ಇದಕ್ಕೆ ಮಲ್ಟಿಪ್ಲೈ ಮಾಡೋದು. ನಿಮ್ಮ ಅಲ್ಟಿಮೇಟ್ ಇದೇನು ಗೊತ್ತುಂಟಾ, ಎಲ್ಲದನ್ನು ಸೈನ್ ಅಥವಾ ಇನ್ ಟರ್ಮ್ಸ್ ಆಫ್ ಕಾಸಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀರಾ. ಬಟ್ ಇದರಲ್ಲಿ ಆಲ್ರೆಡಿ ಸೈನ್ ಕಾಸ್ ಫಾರ್ಮಲ್ಲಿ ಇದೆ, ನೀವೇನು ಚೇಂಜ್ ಮಾಡಲಿಕ್ಕೆ ಏನು ಅಗತ್ಯ ಇಲ್ಲ. ಈಗ ನೋಡಿ, ಫಸ್ಟ್ ಇದು sin ಸ್ಕ್ವೇರ್ ಥೀಟಾ ಹಾಗೆ ಬರೀನಿ. 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದು ನೋಡಿದಾಗ ಹೋಲ್ ಸ್ಕ್ವೇರ್, 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಲ್ವಾ? ನೋಡಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಲ್ವಾ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಪ್ಲೇಸಲ್ಲಿ ಏನಿದೆ 1 ಅಲ್ವಾ, ಪ್ಲಸ್ 2 ಇಂಟು 1 ಇಂಟು ಕಾಸ್ ಥೀಟಾ. 2 ಇಂಟು 1 2 ಅಲ್ವಾ, 2a ಅಂದರೆ ಇದು ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ನಾನಿದು ಫಾರ್ಮುಲಕ್ಕೆ ಹಾಕಿದ್ದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಕ್ಕೆ ಹಾಕಿದಾಗ ಇದಿಷ್ಟು ಬಂತು, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಅಂದರೆ ಆ್ಯಕ್ಚುಲಿ 1, 2 ಇಂಟು 1 is 2, ಅದಕ್ಕೆ ನಾನು ಬರೀಲಿಲ್ಲ. ಹೋಲ್ ಡಿವೈಡೆಡ್ ಬೈ ಇಲ್ಲೇನಿದೆ 1 ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ನೋಡಿ, ನಮ್ಗವ್ರು ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದು 2 ಕೊಸೆಕ್ ಥೀಟಾ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. 2 ಕೊಸೆಕ್ ಥೀಟಾ ಅಂದರೆ ಮೀನಿಂಗ್ ಅಂತ ಹೇಳಿ 2 ಇಂಟು 1/sin ಥೀಟಾ ಅಲ್ವಾ. 1/sin ಥೀಟಾ ಅಂದರೆ ಕೊಸೆಕ್. ಅಂದರೆ ನನಗೆ ಡಿನಾಮಿನೇಟ್ರಲ್ಲಿ ಸೈನ್ ಥೀಟಾ ಉಳಿಲೇಬೇಕು, ಇಲ್ಲಿ ಇದು ಉಳಿಲೇಬೇಕು. ಇದನ್ನು ಕ್ಯಾನ್ಸಲ್ ಮಾಡಿದರೆ ನಂಗೆ ಸರಿ ಆಗುತ್ತಲ್ಲ. ಮೇಲ್ಗಡೆ ಹೇಗೋ 2 ಅನ್ನು ತೊಗೊಂಡು ಬರೋಣ, ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಈಗ ನೋಡಿ, sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, 1 ಅಲ್ವಾ? ಐಡೆಂಟಿಟಿ ಗೊತ್ತಿದೆಯಲ್ಲ ನಿಮಗೆ, sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಸೊ ಇದಿಷ್ಟು ಪ್ಲೇಸಲ್ಲಿ ನಾನು 1 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಪ್ಲಸ್ ಇಲ್ಲಿ 1 ಸ್ಕ್ವೇರ್ ಅಂದ್ರೇನು, 1 ಪ್ಲಸ್ 2 ಕಾಸ್ ಥೀಟಾ
ಡಿವೈಡೆಡ್ ಬೈ ಡಿನಾಮಿನೇಟರ್ನ ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳಿ, ಏನೂ ಮಾಡೋದು ಬೇಡ, ಇಂಟು ಸೈನ್ ಥೀಟಾ. ಈಗ ನೋಡಿ 1 + 1 ಏನು 2, ಆಮೇಲೆ 1 + 1 + 2 ಅಂತ ಬರೆಯೋದಲ್ಲ, ಯಾಕಂದರೆ ಇದಿಷ್ಟು ಒಂದು ಟರ್ಮ್ 2 cos θ ಅನ್ನೋದು ಕಂಪ್ಲೀಟ್ ಒಂದು ಟರ್ಮ್. 1 + 1 2, 2 + 2 4 cos θ ಅಂತ ಬರೆಯೋದಲ್ಲ, ಖಾಲಿ ನಂಬರ್ನ ಮಾತ್ರ ಆ್ಯಡ್ ಮಾಡಿ ಇದಿಷ್ಟು ಒಂದು ಟರ್ಮನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀನಿ. ಈಗ ನೋಡಿ ನಾನು ಹೇಳಿದ್ದೆ ನಿಮಗೆ ಡಿನಾಮಿನೇಟ್ರಲ್ಲಿ ಸೈನ್ ಥೀಟಾ ಉಳಿಲೇಬೇಕು. ಹಾಗಾದರೆ ಈ ಟರ್ಮ್ ಇದು ಒಂದು ಟರ್ಮ್, ಇದಿಷ್ಟು ಒಂದು ಟರ್ಮ್, ಎರಡರಲ್ಲೂ ಕಾಮನ್ ಯಾವುದಿದೆ ನಂಬರ್ ನೋಡಿ 2 ಅಲ್ವಾ. 2 ಔಟ್ಸೈಡ್ ಇಟ್ಟರೆ ಇದೇನಾಗುತ್ತೆ ಹೇಳಿ, 1 + cos θ ಆಗುತ್ತೆ. ಯಾಕೆ ಹೇಳಿ, 2 ಔಟ್ಸೈಡ್ ಇಟ್ಟಿದ್ದೇನೆ, ಈ ಪ್ಲೇಸಲ್ಲಿ 1 ಬರುತ್ತೆ, ಈ ಪ್ಲೇಸಲ್ಲಿ 2 ಇದ್ದಲ್ಲಿ 1 ಬರುತ್ತೆ, 1 × cos θ ಅಂದರೆ ಇದು cos θ ಆಗುತ್ತೆ. ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ ನಾನು ಏನೂ ಮಾಡಲಿಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಷ್ಟೇ. ಈಗ ನೋಡಿ ಕ್ಯಾನ್ಸಲ್ ಆಗಿಲ್ವಾ, ಡಿನಾಮಿನೇಟರ್ ನ್ಯೂಮರೇಟರ್ 2 ಉಳಿದಿದೆ, ಇಂಟು 1/sin θ ಅಂತ ಬರೀತೇನೆ. ಬೋತ್ ಆರ್ ಸೇಮ್, 2 × 1 = 2ನೇ ಅಲ್ವಾ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ. 2 × 1/sin θ ಅಂದರೆ ಏನು, cosec θ. 2 × cosec θ or 2 cosec θ, ಹೆನ್ಸ್ ಪ್ರೂವ್ಡ್. ಈಸಿ ಇದೆ ಸ್ಟೂಡೆಂಟ್ಸು, ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ಇದರಷ್ಟು ಈಸಿ ಚಾಪ್ಟರ್ ಮತ್ತೊಂದಿಲ್ಲ. ನೀವು ಎಲ್ಲದು ತುಂಬ ಕಾಂಪ್ಲಿಕೇಶನ್ ಅಂತ ಅಂದ್ಕೊಳ್ತೀರ ಅಷ್ಟೇ, ಬಟ್ ಈಸಿ ಇದೆ. ಇಲ್ಲಿ ನಮಗೆ ಯಾವುದನ್ನು ಪ್ರೂವ್ ಮಾಡಲಿಕ್ಕೆ ಹೇಳಿದರೆ ಅದಕ್ಕೆ ಸರಿಯಾಗಿ ನೀವು ಇದನ್ನು ಚೇಂಜ್ ಮಾಡ್ತಾ ಬರಬೇಕು. ಅದು ಹೇಗೆ ಚೇಂಜ್ ಮಾಡ್ತೀರ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಷ್ಟೇ. ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಏನು ಮಾಡಿದ್ದಾರೆ, ಫಸ್ಟಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈ ಥರ ಮಾಡಿದ್ದಾರೆ, ಆಮೇಲೆ sin² θ + cos² θ ಇದ್ದ ಪ್ಲೇಸಲ್ಲಿ ಏನು ಹಾಕಿದ್ದಾರೆ, 1 ಹಾಕಿದ್ದಾರೆ. ಇಲ್ಲಿ 1² ಅಂದರೆ 1 ಆಗುತ್ತೆ, ಪ್ಲಸ್ ಇಲ್ಲೇನಿದೆ 2 cos θ ಹಾಗೆ ಬರೆದಿದ್ದಾರೆ. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ನಾನು ಟಿಲ್ ದ ಎಂಡ್ ಏನೂ ಚೇಂಜಸ್ ಮಾಡಲಿಲ್ಲ, 1 + cos θ sin θ. ಇಲ್ಲಿ ನೋಡಿ 1 + 1 2, ಈ 2 ಅನ್ನು ಆ್ಯಡ್ ಮಾಡಲಿಕ್ಕಿಲ್ಲ, ಯಾಕಂದರೆ ಇದಿಷ್ಟು ಒಂದು ಕಂಪ್ಲೀಟ್ ಟರ್ಮ್, 2 cos θ ಅನ್ನೋದು ಒಂದು ಟರ್ಮ್ ಆಯಿತಾ. ಸೊ ಇಲ್ಲಿಗ 2 + cos θ ಅಂತಿದ್ದರೆ ಇವು 1 + 1 + 2 ಮಾಡ್ಬೋದಿತ್ತು. ಸೊ ಇಲ್ಲೇನಾಗುತ್ತೆ 2 + 2 cos θ, ಎರಡರಲ್ಲೂ 2 ಕಾಮನ್ ಇರ್ಲಿಕ್ಕೆ ಹೋಗಿ ಔಟ್ಸೈಡ್ ತೆಗಿತೇನೆ, ಆವಾಗ ಇದು 1 + cos θ ಆಗುತ್ತೆ. ಈ 1 + cos θ ಡಿನಾಮಿನೇಟರಲ್ಲಿದ್ದಂಥ 1 + cos θ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2 ಉಳಿತದೆ, 2 × 1/sin θ. 1/sin θ ಏನಾಗುತ್ತೆ, cosec θ ಆಗುತ್ತೆ, ಹೆನ್ಸ್ ಪ್ರೂವ್ಡ್. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಲಾಸ್ಟ್ ಒಂದು ಪ್ರಾಬ್ಲಮ್ ಇದೆ, ಇದು ಒಂದು ಪ್ರಾಬ್ಲಮ್ ಆದರೆ ನಿಮ್ಮದು ಟ್ರಿಗ್ನಾಮೆಟ್ರಿ ಫಾರ್ ದ ಟೈಮ್ ಬೀಯಿಂಗ್ ಆಗುತ್ತೆ ಆಯಿತಾ. ಅದಾದಮೇಲೆ ಮತ್ತೆ ನಾನು ಡೀಪಾಗಿ ಮಾಡ್ತೇನೆ, ಅದು ಯಾವತ್ತು ಮಾಡ್ತೇನೆ ಅಂತ ನಿಮ್ಗೆ ಹೇಳ್ತೇನೆ ಸ್ಟೂಡೆಂಟ್ಸ್. ಇಷ್ಟಕ್ಕೆ ಮುಗಿಯೋದಿಲ್ಲ, ನಾವು ತುಂಬ ಡೀಪಾಗಿ ಮಾಡ್ತೇವೆ. ಯಾಕಂತ ಕೇಳಿದರೆ ನಿಮಗೆ 80ಯಲ್ಲಿ 70+ ಬರಲೇಬೇಕು. ನಾವು 75+ಗೂ ಟ್ರೈ ಮಾಡೋಣ, ಅಂದರೆ 80ಯಲ್ಲಿ 80 ತೆಗಿಯೋಣ, ಆ ಥರ ಮಾಡಬೇಕು ನನಗೆ. ನಿಮ್ಮನ್ನು ನೀವು ಕಲಿಬೇಕಷ್ಟೇ. ಇಲ್ಲಿ ನೋಡಿ ಟ್ಯಾನ್ ಇದೆ, ಟ್ಯಾನ್ ಇದ್ದರೆ ಏನಂತ ಹೇಳಿದೆ ನಾನು ಫಸ್ಟಿಗೆ, sin A / cos A ಅಷ್ಟೇ. ಯಾಕಂತ ಕೇಳಿದರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ಗೆ ಮಾಡಲಿಕ್ಕೆ ಆಗೋದಿಲ್ಲ, sin A / cos A ಇಂಟು sin A ಇದೆ, ಅದನ್ನೇನು ಚೇಂಜ್ ಮಾಡೋದು ಬೇಡ, sin A ಇದ್ದರೆ ಆ್ಯಸ್ ಇಟ್ ಈಸ್ ತಗೊಳ್ಬೇಕು, ಪ್ಲಸ್ cos A. ನಮ್ಮ ಪ್ರೂವ್ ಮಾಡ್ಲಿಕ್ಕೆ ಹೇಳಿದವರು secant A, ನೋಡೋಣ ಏನಾಗುತ್ತಂತ. ಇಂಟು ಇದ್ದರೆ ಏನು ಮಾಡ್ಬೋದು ಹೇಳಿ, ಇದನ್ನು ಮಲ್ಟಿಪ್ಲೈ ಮಾಡ್ಬೋದಲ್ಲ, sin A × sin A, sin² A ಬೈ ಏನಿದೆ ಇಲ್ಲಿ cos A ಪ್ಲಸ್ ಇಲ್ಲೇನಿದೆ cos A. ಇಂಟು ಇದ್ದರೆ ಡೈರೆಕ್ಟ್ ನ್ಯೂಮರೇಟರ್ ಇಂಟು ಡಿನಾಮಿನೇಟರ್, ಇಲ್ಲಿ ಡಿನಾಮಿನೇಟರ್ ಏನಿಲ್ಲ 1 ಅಂತ ಅರ್ಥ, ಸೊ cos ಏನೇ ಉಳಿತದೆ. ಇಲ್ಲಿ ಪ್ಲಸ್ ಇದೆ, ಇವಾಗ ಅವಾಗ ಏನು ಮಾಡ್ಬೇಕು ಹೇಳಿ, ಬೈ 1 ಅಂತ ತಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್, ಪ್ಲಸ್ ಮೈನಸ್ ಬಂದರೆ ಮಾತ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್. 1 × sin² ಏನಾಗುತ್ತೆ, sin² A. ಇಲ್ಲಿ ಪ್ಲಸ್ ಇದೆ ಹಾಕಿ, cos A × cos A ಏನು, cos² A ಡಿವೈಡೆಡ್ ಬೈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಕಾ, cos A × 1 ಏನು, cos ಏನೇ ಅಲ್ವಾ. ಈಗ ನೋಡಿ ಐಡೆಂಟಿಟಿ, sin² A + cos² A ಏನು ಐಡೆಂಟಿಟಿ = 1 ಅಲ್ವಾ. ಐಡೆಂಟಿಟಿ ಅಪ್ಲೈ ಮಾಡ್ತಾ ಇದ್ದೀರಾ, ಈ ಪ್ಲೇಸಲ್ಲಿ 1 ಅಪ್ಲೈ ಮಾಡೋದಾ, 1/cos A. 1/cos ಅಂದರೆ ಏನು ಹೇಳಿ ಐಡೆಂಟಿಟಿ ಪ್ರಕಾರ, 1/cos A ಅಥವಾ secant A ಆಗುತ್ತಲ್ವ, ಇದು ಗೊತ್ತಿದೆಯಲ್ಲ ನಿಮಗೆ. 1/secant A = cos A or 1/cos A = secant A, ಒಂದಕ್ಕೊಂದು ರೆಸಿಪ್ರೋಕಲ್ ಅಲ್ಲ, ಇದು ಗೊತ್ತಿದೆ ನಿಮಗೆ ಐಡೆಂಟಿಟಿ ಪ್ರಕಾರ, secant A, ಹೆನ್ಸ್ ಪ್ರೂವ್ಡ್. ಅಷ್ಟೇ ಅಲ್ವಾ, ಈಸಿ ಇದೆ ಸ್ಟೂಡೆಂಟ್ಸು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದಿಷ್ಟು ಯಾವುದು ಟ್ರಿಗ್ನೋಮೆಟ್ರಿಯಿಂದ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಈಗ ನೆಕ್ಸ್ಟ್ ಚಾಪ್ಟರ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮಾಡಬೇಕಂತಿದ್ದೇನೆ. ಯಾಕಂತ ಕೇಳಿದರೆ ಅದರ ಜಾಸ್ತಿ ಇಲ್ಲ, 3 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕೇಳ್ತಾರೆ, ಹೇಗಿದ್ರು ಇದಕ್ಕೆ ರಿಲೇಟೆಡ್ ಅಲ್ವಾ. ಸೊ ಡೈರೆಕ್ಟ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮಾಡ್ತೇನೆ. ಈಗ ಆಲ್ರೆಡಿ ನಾವು ಇದಿಷ್ಟು ಚಾಪ್ಟರ್ನ ಕಂಪ್ಲೀಟ್ ಮಾಡಿ ಆಗಿದೆ. ಹೋಪ್ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಕೊಡ್ತೇನೆ. ಲೀನಿಯರ್ ಇಕ್ವೇಷನ್ಸ್ ಇನ್ನು 2 ವೇರಿಯೇಬಲ್ಸ್, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸಿಂದ ನಾವೆಷ್ಟು ಮಾರ್ಕ್ಸ್ ಅಂತ ಹೇಳಿದ್ದೇನೆ, 8 ಮಾರ್ಕ್ಸ್ ಅಂತ ಹೇಳಿದ್ದೇನೆ ಅಲ್ವಾ. ಅದಾಯಿತು. ಪ್ರೊಬ್ಯಾಬಿಲಿಟಿ
ಪ್ರೊಬ್ಯಾಬಿಲಿಟಿ ಐ ಥಿಂಕ್ 2+1 ಅಂದ್ಕೊಳ್ತಾರೆ, 3 ಮಾರ್ಕ್ಸ್. ಪ್ರೊಬ್ಯಾಬಿಲಿಟಿಯಿಂದ 3 ಮಾರ್ಕ್ಸ್ ಮಾಡಿದ್ದಾರೆ. ಅದೇ ಥರ ನಿಮಗೆ ಕೋಆರ್ಡಿನೇಟ್ ಜೋಮೆಟ್ರಿಯಿಂದ 5 ಮಾರ್ಕ್ಸ್ ಬರುತ್ತೆ. ಕೋಆರ್ಡಿನೇಟ್ ಜೋಮೆಟ್ರಿಯಿಂದ ಅದು 5 ಮಾರ್ಕ್ಸ್. ಅದು ಬಿಟ್ಟರೆ ಅದಾದ ನಂತರ ಟ್ರಿಗ್ನೋಮೆಟ್ರಿ ಈಗ ಮಾಡಿದ್ದಾನೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಇದರಲ್ಲಿ 5 ಮಾರ್ಕ್ಸ್ ಬರುತ್ತೆ. ಆಯಿತಾ, ಅಂದರೆ ಇಲ್ಲಿಗೆ ಆಲ್ರೆಡಿ ನಿಮಗೀಗ 10, 18, 21 ಮಾರ್ಕ್ಸ್ ಆಲ್ರೆಡಿ ಆಗಿದೆ. ಆಯಿತಾ, ಇನ್ನೂ ಮೇನ್ ಚಾಪ್ಟರ್ಸ್ ಇದೆ, ನಾನು ಅದನ್ನು ಹೇಳ್ತೇನೆ. ಒಂದು ಸತಿ ನಿಮ್ಗೆ ಇದಿಷ್ಟು ಪೂರ್ತಿ ಚಾಪ್ಟರ್ ವೈಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಹೇಗೆ ಮಾಡ್ತೇನೆ ಕೇಳಿದರೆ 1 ಮಾರ್ಕಿದು 8 ಕ್ವಶನ್ಸು ಯಾವ ಚಾಪ್ಟ್ರಿಂದ ಬರುತ್ತೆ ಹೆಚ್ಚಿನ ಟೈಮು ಅದನ್ನೇ ಕೇಳ್ತಾರೆ. 99% ನಾನು 1 ಮಾರ್ಕ್ಸ್ ಇದು ಬೇರೆ ಸಪ್ರೇಟ್ ವೀಡಿಯೋ ಮಾಡ್ತೇನೆ. 1 ಮಾರ್ಕಿದು ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಯಾವ ಚಾಪ್ಟ್ರಿಂದ ಕೇಳಿದ್ದಾರೆ, ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದನ್ನೇ ಮಾಡ್ತೇನೆ. ಆಮೇಲೆ 1 ಮಾರ್ಕಿದು ಮಲ್ಟಿಪಲ್ ಚಾಯ್ಸ್ ಬಿಟ್ಟು ಡೈರೆಕ್ಟ್ 1 ಮಾರ್ಕಿದು ಅದು 8 ಕ್ವಶನ್ಸ್, ಯಾವ ಚಾಪ್ಟರ್ನ ಕೇಳಿದ್ದಾರೆ, ಎಷ್ಟು ಸತಿ ಕೇಳಿದ್ದಾರೆ ಎಲ್ಲದನ್ನೂ ಲಿಸ್ಟ್ ಮಾಡ್ತೇನೆ. 2 ಮಾರ್ಕ್ಸ್ ನೀವು ಯಾವುದು ಓದಬೇಕು, 3 ಮಾರ್ಕ್ಸ್ ಇದು, 4 ಮಾರ್ಕ್ಸ್ ಇದು, 5 ಮಾರ್ಕ್ಸ್ ಇದು, ನಿಮಗೆ ಔಟ್ ಆಫ್ ಔಟ್ ತೆಗೆಯುವಷ್ಟು ಹೇಳಿಕೊಡ್ತೇನೆ ನಾನು. ನೀವು ಕೂಡ ಟ್ರೈ ಮಾಡಬೇಕು. ಸ್ವಲ್ಪ ಪ್ರಾಬ್ಲಮ್ಸನ್ನು ನೀವು ಕೂಡ ಟ್ರೈ ಮಾಡಿ. ನಾನು ಪ್ರತಿ ಟೈಮ್ ಚಾಪ್ಟರ್ ಮಾಡಿದಾಗ ಇದನ್ನು ಟ್ರೈ ಮಾಡಿ. ಆಯಿತಾ, ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿರ್ತೇನೆ. ನೀವು ಆದಷ್ಟು ವೀಡಿಯೋಸನ್ನು ವಾಚ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇಟ್ ಪ್ರಿಪ್ರೇಟರಿ ಬರ್ತಾ ಇದೆ. ಸ್ಟೇಟ್ ಪ್ರಿಪ್ರೇಟರಿ ಒಳಗಡೆ ನಮ್ಮ ಮ್ಯಾಥ್ಸ್ ಅಂತೂ 100% ಫಿಕ್ಸ್ ಆಗಿರುತ್ತೆ. ನಾನು ಮೇ ಬಿ ಇವತ್ತು ಡೇಟ್ ನೋಡಿದರೆ ಇವತ್ತು ಫೆಬ್ರವರಿ 11, 15 ಒಳಗಡೆ ಮ್ಯಾಥ್ಸ್ ಫುಲ್ ಕಂಪ್ಲೀಟ್ ಚಾಪ್ಟ್ರಿದ್ದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತೇನೆ. ಅದಾದ ನಂತರ ಸೈನ್ಸನ್ನು ಸ್ಟಾರ್ಟ್ ಮಾಡ್ತೇನೆ. ಸೈನ್ಸ್ ಕೂಡ 10 ಡೇಸ್ ಬೇಕಾಗುತ್ತೆ ನನಗೆ, ಡೈಲಿ 1 ಅಂತ ಹೇಳಿದರೆ ಸೈನ್ಸಿಗೆ 10 ಡೇಸ್ ಮಾಡ್ತೇನೆ. ಅದ್ರ ಮಧ್ಯದಲ್ಲಿ ಮ್ಯಾಥ್ಸನ್ನು ಕೂಡ ಮಾಡ್ತಾ ಇರ್ತೇನೆ. ಮ್ಯಾಥ್ಸ್ ಅಂತ ಹೇಳಿದರೆ ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್, ಸೆಕ್ಷನ್ ವೈಸ್ ಮಾಡ್ತೇನೆ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಅದನ್ನು ಮಾಡ್ತೇನೆ. ನಾವು ಮಾಡೋದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ, ಒಂದು ನೋಟ್ಸನ್ನು ಮೇಂಟೈನ್ ಮಾಡಿ. 100% ನೀವು ಒಳ್ಳೆ ಮಾರ್ಕ್ಸ್ ತೆಗಿತೀರಾ. ದಟ್ಸ್ ಮೈ ಪ್ರಾಮಿಸ್. ಓಕೆ, ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೇವೆ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಧನ್ಯವಾದಗಳು. ಶುಭ ದಿನ.